ಮೇಷರಾಶಿಯವರಿಗೆ ಈ ದಿವಸ ಅದೃಷ್ಟ ಚೆನ್ನಾಗಿರೋದ್ರಿಂದ ಮಕ್ಕಳ ಸಾಧನೆ ನಿಮಗೆ ಗೌರವವನ್ನು ತರುವಂಥದ್ದು. ಮಕ್ಕಳು ಮಾಡಿದಂತಹ ಯಾವುದೋ ಒಂದು ವಿಶಿಷ್ಟವಾದಂತಹ ಸಾಧನೆ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ಶಾಸ್ತ್ರ ಸುಪುತ್ರ ಕುಲದೀಪಕಃ ಎಂಬುದಾಗಿ ಹೇಳುತ್ತೆ. ಕೆಲವರಿಗೆ 10 ಜನ ಮಕ್ಕಳಿರ್ತಾರೆ, ಆದರೂ ಕೂಡ ಒಂದಲ್ಲ ಒಂದು ಯೋಚನೆಗಳು. ಒಬ್ಬನೇ ಒಬ್ಬ ಮಗ ಇದ್ದರೂ ಪರವಾಗಿಲ್ಲ, ಅವನು ಉತ್ತಮ ಸಂಸ್ಕಾರವಂತನಾಗಿ ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಂಡ, ತನ್ನ ಕರ್ತವ್ಯವನ್ನು ಆಯಾ ಸಮಯಕ್ಕೆ ಆಯಾ ವಯಸ್ಸಿಗೆ ಅನುಗುಣವಾಗಿ ಅವನು ಮಾಡಿ ಒಳ್ಳೆಯ ಹೆಸರನ್ನ ತಂದ ಅಂತಂದರೆ ಇಡೀ ಕುಲಕ್ಕೆ ಒಂದು ಗೌರವ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಆ ರೀತಿಯ ಯೋಗ ಅಥವಾ ಆ ರೀತಿಯ ಒಂದು ಸಂದರ್ಭ ನಿಮಗೆ ಈ ದಿವಸ ಒದಗಿ ಬಂದಿದೆ. ಸಹೋದ್ಯೋಗಿಗಳಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು, ನಿಮ್ಮ ಕೆಲಸಕ್ಕೋ ಅಥವಾ ಬೇರೆ ಇನ್ಯಾವುದಾದ್ರೂ ನಿಮ್ಮ ಒಂದು ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಸಹೋದ್ಯೋಗಿಗಳಿಂದ ಸಿಕ್ಕುವಂಥದ್ದಾಗತ್ತೆ. ಮನೆಯವರ ಸಹಕಾರ ಸಹಾಯ ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಜಯವನ್ನು ತಂದು ಕೊಡ್ತಕ್ಕಂಥದ್ದು. ಈ ರೀತಿ ಎಲ್ಲ ಆಲೋಚನೆ ಮಾಡಿದಾಗ ಈ ದಿವಸ ನಮ್ಮ ಪಾಲಿಗೆ ಚೆನ್ನಾಗಿದೆ ಅನ್ನುವಂಥದ್ದು ಖಾತ್ರಿ ಆಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ದಿನನಿತ್ಯದಲ್ಲಿ ಬರತಕ್ಕಂತಹ ಯಾವುದೋ ವ್ಯತ್ಯಾಸಗಳು ಅದು ನಿಮಗೆ ದೊಡ್ಡ ಪ್ರಮಾದ ಅಥವಾ ಸಮಸ್ಯೆ ಅಂತ ಹೇಳಿ ಅನ್ನಿಸದೇ ಇರತಕ್ಕಂಥದ್ದು. ಸಂಬಂಧಿಕರ ಜೊತೆಯಲ್ಲಿ ಆಡ್ತಕ್ಕಂತಹ ಮಾತು ಮನಸ್ತಾಪಕ್ಕೆ ಕಾರಣವಾಗಬಾರದು. ನೀವೇನು ಮಾತಾಡಿದರೂ ಕೂಡ ಅವರು ತಪ್ಪಾಗಿ ತಿಳ್ಕೊಂಡ್ರೆ ಅಥವಾ ನಿಮಗೆ ಯಾವುದೋ ಒಂದು ಅನುಕೂಲವಾಯಿತು ಒಳ್ಳೆಯದಾಯಿತು ಅಂತ ಹೇಳಿ ಹೊಟ್ಟೆ ಕಿಚ್ಚಿನಿಂದ ಬೇರೆ ರೀತಿಯಲ್ಲಿ ಹೇಳಿದರೆ ಆ ರೀತಿಯ ಸಮಸ್ಯೆಗಳು ಆಗಬಹುದು. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಒಂದು ವೇಳೆ ಆ ರೀತಿ ನಕಾರಾತ್ಮಕವಾಗಿ ಅಥವಾ ಬೇರೆಯ ರೀತಿಯಲ್ಲಿ ಮಾತನಾಡ್ತಕ್ಕಂಥವರ ಅಂತರವನ್ನು ಈ ದಿವಸದ ಮಟ್ಟಿಗೆ ಕಾದುಕೊಂಡ್ರೆ ನಿಮಗೆ ಅವಮಾನವಾಗ್ತಕ್ಕಂಥದ್ದು ಅಥವಾ ಬೇಸರವಾಗ್ತಕ್ಕಂಥದ್ದು ತಪ್ಪುತ್ತೆ ಅಂತ ಹೇಳಬೇಕು. ವ್ಯಾವಹಾರಿಕವಾಗಿಯೂ ಕೂಡ ಈ ದಿವಸ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ನಿನ್ನಿಂದ ಸಾಧನೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಏನೂ ಇಲ್ಲ, ಅಂತಹ ಶಕ್ತಿಯನ್ನು ನೀನು ಹೊಂದಿದ್ದೀಯಾ, ನನ್ನ ಜೀವನದಲ್ಲೂ ಕೂಡ ಆ ರೀತಿಯ ಶಕ್ತಿಯನ್ನು ನೀನು ಕರುಣಿಸು ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ ಸಂಬಂಧಿಕರು ಅಥವಾ ಸ್ನೇಹಿತರು ಅಥವಾ ಬಂಧುಗಳಲ್ಲಿ ಯಾರಾದರೂ ಏನೋ ಒಂದಷ್ಟು ಜಗಳವನ್ನು ವ್ಯಾವಹಾರಿಕವಾಗಿ ಒಂದು ಕಿತ್ತಾಟವನ್ನು ಮಾಡಿಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ರಾಜಿಯನ್ನು ಮಾಡೋದಕ್ಕೆ ನಿಮ್ಮ ಮಧ್ಯಸ್ಥಿಕೆ ಬಹಳ ಮುಖ್ಯವಾಗುತ್ತೆ. ಅಂತಹ ಒಂದು ಸಂದರ್ಭ ಒದಗಿ ಬರಬಹುದು ಅನ್ನುವಂತಹ ಸೂಚನೆ. ನೀವು ಹೋಗಿ ನ್ಯಾಯ ಪಂಚಾಯಿತಿ ಮಾಡ್ತೀರಿ ಅನ್ನುವಂಥದ್ದಲ್ಲ. ಅಂತಹ ಸಂದರ್ಭಗಳು ಬಂದಾಗ ನಿಮ್ಮ ಮಾತಿಗೆ ಬೆಲೆ ಅನ್ನುವಂಥದ್ದು ಇರುತ್ತೆ ಅಂತ ಅರ್ಥ. ಸ್ಥಿರಾಸ್ತಿಯ ವಿವಾದ ಉದ್ಭವವಾಗ್ತಕ್ಕಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ಸ್ಥಿರಾಸ್ತಿಯ ಬಗ್ಗೆ ಏನೋ ಒಂದಷ್ಟು ಸಮಸ್ಯೆಗಳು ಅಥವಾ ಮನಸ್ಸಿಗೆ ಅಸಮಾಧಾನ ಆಗಿರತಕ್ಕಂತಹ ವಿಚಾರವು ಸ್ಫೋಟವಾಗ್ತಕ್ಕಂಥದ್ದಾಗತ್ತೆ. ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾರೋ ಬಂದು ಸಹಾಯ ಮಾಡ್ತಾರೆ, ಇನ್ಯಾರಿಂದಲೋ ಅನುಕೂಲವಾಗುತ್ತೆ, ಅವರ ಮಾತು ನಡೆಯುತ್ತೆ, ಇದು ಯಾವುದೂ ಕೂಡ ನಿಮಗೆ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ನಿಮ್ಮ ಗೌರವಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರದೇ ಇರೋ ಹಾಗೆ ನೀವು ಗಮನಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಅತಿಥಿಗಳು ಈ ದಿವಸ ಬರುವಂಥದ್ದಿರುತ್ತೆ. ಅತಿಥಿಗಳ ಹತ್ರ ನಿಮ್ಮ ವೈಯಕ್ತಿಕವಾದಂತಹ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಅವಕಾಶಗಳು ಆಗಬಹುದು. ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ, ಅದು ನಿಮಗೆ ತುಂಬ ಆತಂಕವನ್ನು ತರತಕ್ಕಂತಹ ಸಂದರ್ಭ. ಕಾರ್ತಿಕೇಯನನ್ನು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಮನೆಯ ವಾತಾವರಣ ಕಲುಷಿತವಾಗಿದೆ. ಮನೆಯಲ್ಲಿ ಸಮಾಧಾನ ಇಲ್ಲ. ಒಬ್ಬರನ್ನು ನೋಡಿದರೆ ಮತ್ತೊಬ್ಬರಿಗೆ ಆಗ್ತಾ ಇಲ್ಲ, ಒಬ್ಬರ ವಿಚಾರ ಮತ್ತೊಬ್ಬರಿಗೆ ಸಮಾಧಾನವನ್ನು ತರ್ತಾ ಇಲ್ಲ ಅನ್ನುವಂಥದ್ದಾಗತ್ತೆ. ಬೇರೆಯವರ ಅಭಿಪ್ರಾಯಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ನಿಮ್ಮ ಮನೆಯಲ್ಲಿ ಏನೋ ಜಗಳ ಇದೆ ಅಂತ ಹೇಳಿ ಅದನ್ನೇ ನಿಮ್ಮ ದೌರ್ಬಲ್ಯ ಅಂತ ತಿಳ್ಕೊಂಡು ಬೇರೆಯವರು ಬಂದು ಏನೋ ಮಾತಾಡುವಂಥದ್ದು, ಅವರು ಅಲ್ಲಿ ಯಾಜಮಾನ್ಯವನ್ನು ವಹಿಸ್ತಕ್ಕಂಥದ್ದು, ಇದಕ್ಕೆ ಅವಕಾಶಗಳು ಬೇಡ. ಮನಃಶಾಂತತೆಯನ್ನು ಕಳ್ಕೊಳ್ತೀರಿ. ಹಾಗಾಗಿ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂತಹ ವಾತಾವರಣವನ್ನು ನೀವು ಸೃಷ್ಟಿ ಮಾಡಬೇಕು. ಮನಸ್ಸಿಗೆ ಸಮಾಧಾನ ಸಿಕ್ಕುವಂತಹ ಸಂದರ್ಭ ಬರಬೇಕು. ಏನೋ ಜಗಳ ಆಗುತ್ತೆ, ಮಾತಿಗೆ ಮಾತು ಬರುತ್ತೆ ಅಂದರೆ ಒಂದು ಸ್ವಲ್ಪ ಹೊತ್ತು
ಅಲ್ಲಿ ಜಾಗವನ್ನು ಖಾಲಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಜಗಳವನ್ನು ಮಾಡಿ ಅಲ್ಲಿ ಏನೋ ಮನಸ್ಸಿಗೆ ಹಿಂಸೆಯನ್ನು ಪಟ್ಟು ಬೇಸರವನ್ನು ಪಟ್ಟುಕೊಳ್ಳೋದಕ್ಕಿಂತ ನೀವು ಪ್ರತ್ಯೇಕವಾಗಿ ಸ್ವಲ್ಪ ಹೊತ್ತು ಇರುವಂಥದ್ದು ಒಳ್ಳೆಯದಾಗಿರುತ್ತೆ. ಮನೆಯ ವಾತಾವರಣವನ್ನು ಹಾಳು ಮಾಡಬೇಕು ಅಂತಲೇ ಕೆಲವರು ಕಾಯ್ತಾ ಇರ್ತಾರೆ. ಏನೋ ನಿಧಾನವಾಗಿ ಶುರುವಾದಂತಹ ಮಾತಿಗೆ ಇಲ್ಲದೇ ಇರತಕ್ಕಂತಹ ವಿಚಾರಗಳನ್ನು ತಂದು ಜೋಡಿಸಿ ಇನ್ನಷ್ಟು ಮತ್ತಷ್ಟು ಕೆರಳುವ ಹಾಗೆ ಮಾಡ್ತಕ್ಕಂತಹ ಸ್ವಭಾವ ಕೆಲವರಲ್ಲಿ ರಕ್ತಗತವಾಗಿ ಇರುತ್ತೆ. ಇನ್ನು ಕೆಲವರು ಅಭ್ಯಾಸ ಮಾಡಿಕೊಂಡಿರ್ತಾರೆ. ಅಂಥವರು ಈ ರೀತಿಯ ಸಂದರ್ಭಗಳನ್ನು ಬಹಳ ಅಚ್ಚುಕಟ್ಟಾಗಿ ಉಪಯೋಗ ಮಾಡಿಕೊಂಡು ಮನೆಯಲ್ಲಿ ಕಲಹ ಆಗುವ ಹಾಗೆ ಮಾಡ್ತಾರೆ ಎನ್ನುವಂಥದ್ದು. ಅಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಪ್ರೇಮಿಗಳಿಗೆ ತೊಂದರೆಯಾಗ್ತಕ್ಕಂತಹ ದಿವಸ. ನಿಮ್ಮ ವಿರೋಧಿಗಳು ನಿಮ್ಮ ವಿಚಾರದಲ್ಲಿ ಇಲ್ಲಸಲ್ಲದ ಟೀಕೆಗಳನ್ನು ಮಾಡ್ತಾರೆ. ಅದು ಸ್ವಭಾವ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಲೋಕಸಮ್ಮತವಾದಂತಹ ಜನಮೆಚ್ಚುವಂತಹ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹ ಕೆಲಸಗಳನ್ನು ನೀವು ಮಾಡ್ತಾ ಇದ್ದರೆ, ಕೈಗೆತ್ತಿಕೊಂಡಿದ್ರೆ, ಸಂಕಲ್ಪ ಮಾಡಿದರೆ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೆಜ್ಜೆ ನೆಡ್ತಕ್ಕಂತಹ ಪ್ರಮೇಯ ಬರಬಾರ್ದು ಅನ್ನುವಂಥದ್ದು. ಹೆಚ್ಚು ಆದಾಯ ಸಿಕ್ಕೋದ್ರಿಂದ ವ್ಯಾಪಾರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದೀನಿ ಅನ್ನುವಂತಹ ಅನುಭವ ನಿಮಗೆ ಬರುತ್ತೆ. ವೈವಾಹಿಕ ಜೀವನವೂ ಕೂಡ ಸ್ವಲ್ಪ ಮಟ್ಟಿಗೆ ಗೊಂದಲಮಯವಾಗಿರುತ್ತೆ. ಅದನ್ನು ಪರಿಹರಿಸ್ಕೊಳ್ಬೇಕು. ಯಾವುದ್ಯಾವುದೋ ವಿಚಾರಗಳು ಬರುತ್ತೆ. ಯಾವುದಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂತಹ ಗೊಂದಲ ನಿಮ್ಮನ್ನು ಕಾಡುವಂಥದ್ದಾಗಬಹುದು. ಚಾಮುಂಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನೀವು ಮಾಡ್ತಕ್ಕಂತಹ ಕೆಲಸ, ಸಾಧನೆ, ಇದರ ಬಗ್ಗೆ ನಿಮಗೆ ಗರ್ವ ಬೇಡ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ ಅಂತಕ್ಕಂತಹ ಒಂದು ಮನೋಭಾವ ನಿಮ್ಮಲ್ಲಿ ಬೆಳೆದರೆ ಬಹಳ ಒಳ್ಳೆಯದಾಗಿರುತ್ತೆ. ಆಲಸ್ಯವನ್ನು ಸ್ವಲ್ಪ ದೂರ ಮಾಡಿಕೊಳ್ಬೇಕಾದಂತಹ ದಿವಸ. ಯಾರನ್ನೂ ಕೂಡ ದ್ವೇಷ ಮಾಡಬೇಡಿ, ಯಾರ ಬಗ್ಗೆಯೂ ಕೂಡ ಕೆಟ್ಟದಾಗಿ ಮಾತಾಡಬೇಡಿ. ಅದು ನಿಮ್ಮ ಇಲ್ಲಿನ ಸಾಧನೆಯನ್ನು, ಇಲ್ಲಿಯವರೆಗಿನ ಸಾಧನೆಯನ್ನು ಹಾಳು ಮಾಡಿಬಿಡುತ್ತೆ, ನಿಮಗೆ ಕಳಂಕವನ್ನು ತರುತ್ತೆ ಅನ್ನುವಂಥದ್ದು. ನಿಮ್ಮ ದಿನಚರಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳಿ ಎನ್ನುವಂಥದ್ದು. ಸ್ನೇಹಿತರನ್ನು ನೀವು ಭೇಟಿ ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ಸಂತೋಷವನ್ನು ಹೊಂದುತ್ತೀರಿ. ಮಕ್ಕಳ ಭವಿಷ್ಯಕ್ಕೆ ಒಂದು ರೀತಿಯಲ್ಲಿ ದಾರಿಯನ್ನು ಮಾಡಿಕೊಳ್ಬೇಕಾದಂತಹ ಕರ್ತವ್ಯ ನಿಮ್ಮಲ್ಲಿ ಇನ್ನೂ ಹಾಗೆ ಉಳಿದಿರುತ್ತೆ ಅನ್ನುವಂಥದ್ದು. ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಸಿಂಹರಾಶಿ, ವ್ಯಾವಹಾರಿಕವಾಗಿ ನಿಮಗೆ ಅನುಕೂಲ ಇರತಕ್ಕಂಥದ್ದು. ನಿಮ್ಮ ಸ್ನೇಹಿತರು, ಆತ್ಮೀಯರು ನಿಮಗೆ ಸಹಕಾರವನ್ನು ನೀಡೋದಕ್ಕೆ ಸದಾ ಸಿದ್ಧವಾಗಿರುತ್ತಾರೆ ಅನ್ನುವಂಥದ್ದು ಬಹಳ ಸಂತೋಷದ ವಿಷಯ. ಯಾವುದೇ ರೀತಿಯ ಸೋಂಕು ತಗುಲುವ ಹಾಗೆ ಅಥವಾ ಇನ್ಯಾವುದೋ ಮುಂಚಿತವಾಗಿ ಮಾಡಿಟ್ಟಿದ್ದಂತಹ ಆಹಾರವನ್ನು ಸೇವನೆ ಮಾಡುವಂಥದ್ದಾಗಲಿ, ಮನೆಯಿಂದ ಹೊರಗಡೆ ಯಾವುದೋ ಆಹಾರವನ್ನು ಸ್ವೀಕಾರ ಮಾಡಿ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಎಚ್ಚರಿಕೆ. ಮನೆಯಲ್ಲಿ ಯಾವುದೇ ರೀತಿಯ ವಿವಾದಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು. ಪ್ರವಾಸಕ್ಕೆ ಹೋಗಬೇಕು ಅಥವಾ ಮನೆಯಿಂದ ಹೊರಗಡೆ ಎಲ್ಲರೂ ಸುತ್ತಾಡೋದಕ್ಕೆ ಹೋಗುವಂತಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಂತೋಷ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಮಾಡಿ. ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಸಹಪಾಠಿಗಳಿಗೆ ನಿಮ್ಮ ಕೈಲಾದಂತಹ ಒಂದು ಸಹಾಯವೋ, ಸಹಕಾರವೋ, ಪ್ರೋತ್ಸಾಹವೋ, ಅವರು ಮಾಡಿದಂತಹ ಯಾವುದೋ ಸಾಧನೆಯನ್ನು ಹೊಗಳತಕ್ಕಂಥದ್ದು, ಒಳ್ಳೆಯ ಗುಣಗಳನ್ನು ಗುರುತಿಸಿ ಹೇಳ್ತಕ್ಕಂಥದ್ದು, ಇದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಆ ಸ್ನೇಹಿತರನ್ನು ಒಂದಷ್ಟು ಉತ್ತೇಜನಗೊಳಿಸಿದಂತಹ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಗೌರವ ಸಿಗ್ತಕ್ಕಂತಹದ್ದಾಗತ್ತೆ. ತ್ರಿಮೂರ್ತಿಯರನ್ನು ಪ್ರಾರ್ಥನೆ ಮಾಡಿ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಪ್ರಯತ್ನ ಎಲ್ಲ ಕೆಲಸಗಳಲ್ಲೂ ಕೂಡ ನಿರಂತರವಾಗಿರಲಿ. ಕೆಲವು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು ಸಿಕ್ಕದೇ ಇರಬಹುದು. ಆಗ ಹತಾಶ ಭಾವನೆಯಿಂದ ಕೂತ್ಕೊಳ್ಳುವಂಥದ್ದು ಬೇಡ. ಮರಳಿ ಯತ್ನವನ್ನು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಆಹಾರದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಹೊಸ ಕೆಲಸಗಳನ್ನು ಯಾವುದನ್ನೂ ಕೂಡ ಆರಂಭ ಮಾಡಬೇಡಿ. ಬೇರೆಯವರಿಂದ ವೃತ್ತಿ ಅಥವಾ ನೌಕರಿಗೆ ತೊಂದರೆಯಾಗತಕ್ಕಂತಹ ಸೂಚನೆಗಳಿದೆ. ಯಾವ ರೀತಿ ಅನ್ನುವಂಥದ್ದು ಪ್ರತಿನಿತ್ಯ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ನಿಮಗೆ ಅರಿವಿರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅತಿಯಾದಂತಹ ನಂಬಿಕೆ ಒಳ್ಳೆಯದಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಪರಿಚಯ ಆಗುತ್ತೆ, ಆ ವ್ಯಕ್ತಿ ಏನೋ ಸಹಾಯ ಮಾಡಿಬಿಡ್ತಾನೆ ಅಂತ ಹೇಳಿ ಪರಿಪೂರ್ಣವಾಗಿ ನಂಬಿ ನಿಮ್ಮೆಲ್ಲ ದೌರ್ಬಲ್ಯಗಳನ್ನು ಹೇಳ್ಕೊಳ್ತಕ್ಕಂಥದ್ದು, ಅದು ನಿಮಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು. ಗೌಪ್ಯವಾದಂತಹ ವಿಚಾರಗಳನ್ನು
ಪ್ರಸ್ತಾಪ ಮಾಡೋದರಿಂದ ಒಂದಷ್ಟು ಲಾಭ ಇರುತ್ತೆ. ಆದರೆ ಲಾಭದ ಹಿಂದೆ ಹೋದಾಗ ಮರ್ಯಾದೆಯ ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ, ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ತ್ರಯಮೂರ್ತಿರ್ದಿವಾಕರ ಎಂಬುದಾಗಿ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾ ಈ ಮಂತ್ರವನ್ನು 12 ಬಾರಿ ಹೇಳಿಕೊಳ್ಳಿ. ಶುಭವಾಗಿ. ಜೀವನದಲ್ಲಿ ಸೋಲು, ನಷ್ಟ ಮತ್ತು ಕಷ್ಟಗಳು ಕಾಡುತ್ತಿವೆಯೇ? ಪರಿಹಾರವಿಲ್ಲದೆ ಕಂಗಾಲಾಗಿದ್ದೀರಾ? ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈಗಲೇ ಸಿಗಲಿದೆ ನಿಖರವಾದ ಜ್ಯೋತಿಷ್ಯ ಮಾರ್ಗದರ್ಶನ. ಉದ್ಯೋಗ, ವ್ಯಾಪಾರ, ಪ್ರೀತಿ ಅಥವಾ ಮದುವೆ ಸಮಸ್ಯೆ? ಜಾತಕ ವಿಶ್ಲೇಷಣೆ ಮತ್ತು ಪರಿಣಾಮಕಾರಿ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ. ಪ್ರಖ್ಯಾತ ಜ್ಯೋತಿಷಿಗಳು ಗುರೂಜಿ ಡಾಕ್ಟರ್ ವಿದ್ಯಾತೀರ್ಥ ಭಟ್ ಅವರಿಂದ ನಿಖರವಾದ ಜಾತಕ ವಿಶ್ಲೇಷಣೆ ಮತ್ತು ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಇಂದೇ ಕರೆ ಮಾಡಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಿರಿ. ಫೋನ್ ಸಂಖ್ಯೆ 9900753555. ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ಮಕ್ಕಳ ವಿಚಾರಕ್ಕೆ ಗಮನ ಕೊಡಿ. ಮಕ್ಕಳು ಯಾವ ರೀತಿಯಲ್ಲಿ ಅವರ ನಡೆ ನುಡಿ, ಸಮಾಜದಲ್ಲಿ ಅವರು ವರ್ತನೆ ಮಾಡ್ತಾ ಇರತಕ್ಕಂತಹ ರೀತಿ, ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಮುಂದೆ ದೊಡ್ಡ ಮಟ್ಟದ ತೊಂದರೆಗೆ ಕಾರಣವಾದೀತು. ದಂಪತಿಗಳ ಮಧ್ಯೆ ವೈಮನಸ್ಯವಿದ್ದರೆ ಕೂತು ಮಾತಾಡಿ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇಲ್ಲದೇ ಇದ್ದರೆ ಅದು ಹಾಗೆ ಗಟ್ಟಿಯಾಗ್ತಾ ದ್ವೇಷವಾಗಿ ಬೆಳೀತಕ್ಕಂಥದ್ದಾಗತ್ತೆ. ನಿಮ್ಮ ಕೆಲಸದಿಂದ ನಿಮಗೆ ಅನುಕೂಲ, ವೃತ್ತಿ ಅಥವಾ ಉದ್ಯೋಗದಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ಅನುಪಯುಕ್ತವಾದಂತಹ ವಿಚಾರದಲ್ಲಿ ಸಮಯವನ್ನು ಕಳೀತೀರಿ. ಹೋದಂತಹ ಸಮಯ ಮತ್ತೆ ಬರೋದಿಲ್ಲ ಅಂತ ಅರ್ಥ. ನಿಮ್ಮ ನಿರ್ಧಾರಗಳು ಗಟ್ಟಿಯಾಗಿರಬೇಕು. ಆಗ ಮಾತ್ರ ನೀವು ಸಾಧನೆಯನ್ನು ಮಾಡಲಿಕ್ಕೆ, ಜಯವನ್ನು ಸಾಧಿಸಲಿಕ್ಕೆ ಅನುಕೂಲವಾಗುತ್ತೆ. ನವ ನಾಗರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಬೇರೆಯವರ ಮಾತಿನಿಂದ ಕೆಲವು ಕೆಲಸಗಳ ಹಾಳಾಗಬಹುದು. ಹಾಗಾಗಿ ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳಿ ನೀವು ನಿರ್ಧಾರ ಮಾಡಿದಂತಹ ಕೆಲಸಗಳನ್ನು ಅರ್ಧದಲ್ಲಿ ಕೈ ಬಿಡ್ತಕ್ಕಂಥದ್ದಿದೆಯಲ್ಲ, ಅದು ತಪ್ಪಾಗತ್ತೆ. ದೃಢವಾದಂತಹ ನಿರ್ಧಾರ ಇರಲಿ. ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಕಹಿ ಘಟನೆಗಳು ಸಂಭವಿಸ್ತಕ್ಕಂಥದ್ದಿದೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಆಗಬಹುದೇನೋ, ಆಗತ್ತೇನೋ ಅನ್ನುವ ಭಾವನೆಯಿಂದ ಇರುವಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ವ್ಯಾವಹಾರಿಕವಾಗಿ ಮುಂದುವರಿತಕ್ಕಂಥದ್ದು ನಿಜವಾಗಿ ಸಾಧನೆ ಮಾಡಬೇಕು ಅಂತ ಹೇಳಿ ಹೊರಟವನ ಬುದ್ಧಿಮತ್ತೆ ಆಗಿರುತ್ತೆ. ಆ ರೀತಿಯ ಒಂದು ಚಾಣಾಕ್ಷತನದಿಂದ, ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡಿ ಅಂತ ಅರ್ಥ. ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂತಹ ಕೆಲಸಗಳನ್ನು ಮಾಡಿ. ಆತ್ಮೋದ್ಧಾರಕ್ಕೋಸ್ಕರವಾಗಿ ನಾನು ಮಾಡ್ತಾ ಇದ್ದೀನಿ, ಜಗತ್ತಿನ ಹಿತ ಆಮೇಲೆ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಇರಲಿ. ನೀವು ಮೊದಲು ಸರಿಯಾಗಿ ನೀವು ಉದ್ಧಾರವಾದರೆ ಸಮಾಜವನ್ನು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಕೈಲಾದ ಸೇವೆಯಿಂದ ಬದಲಾಯಿಸಲಿಕ್ಕೆ, ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನಗಳು ನಡೀಲಿ ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಮನಸ್ಸು ಸ್ವಾಭಾವಿಕವಾಗಿ ಚಂಚಲವಾದಂಥದ್ದು. ಆ ಕ್ಷಣದಲ್ಲಿ ಯಾವ ಒತ್ತಡ ಹೆಚ್ಚಾಗಿರುತ್ತೋ ಆ ಕಡೆಗೆ ವಾಲ್ತಕ್ಕಂಥದ್ದು ಮನಸ್ಸು. ಅದನ್ನು ಸರಿತಪ್ಪುಗಳನ್ನು ಪರಾಮರ್ಶೆ ಮಾಡಿ ನಿಮ್ಮ ಹತೋಟಿಯಲ್ಲಿ ನಿಮ್ಮ ಮನಸ್ಸನ್ನು ಇಟ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಎಲ್ಲ ವಿಚಾರಗಳನ್ನು ತುಂಬ ತಾಳ್ಮೆಯಿಂದ ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡುವಂಥದ್ದು ಒಳ್ಳೆಯದು. ಬೇರೆ ಬೇರೆ ಕೆಲಸಕ್ಕೆ, ಬೇರೆ ಬೇರೆ ಉದ್ಯೋಗಕ್ಕೆ ಅವಕಾಶಗಳು ಇರುತ್ತೆ. ಸೂಕ್ತವಾದಂಥದ್ದನ್ನು ಪ್ರಯತ್ನ ಮಾಡಿ ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಶುಭವಾಗಿ. ಧನುರ್ರಾಶಿ, ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ ಇದು. ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರು ಯಶಸ್ಸನ್ನು ಕಾಣಬಹುದು. ಮನೆಯವರ ಸಹಕಾರ ನಿಮ್ಮ ಯಶಸ್ಸಿಗೆ ಕಾರಣ ಅಂತ ಹೇಳಬೇಕು. ಮಕ್ಕಳಿಂದ ಸಮಾಧಾನ ಸಿಕ್ಕುವಂಥದ್ದು. ಯಾವುದೋ ಕೆಲಸದ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡಬೇಕಾಗಬಹುದು ಅಥವಾ ಆ ಯೋಜನೆ ನಿಮ್ಮ ಮನಸ್ಸಿಗೆ ಬರಬಹುದು. ನಿಮ್ಮ ವ್ಯವಹಾರ ಏನಿದೆ ಅದು ಪಾರದರ್ಶಕವಾಗಿದ್ದರೆ ನಿಮಗೆ ಬಹಳ ಕ್ಷೇಮ. ನಿಮ್ಮ ವ್ಯವಹಾರ ಪರಿಪೂರ್ಣವಾಗಿ ಮನೆಯವರಿಗೆ ತಿಳಿದಿರಲಿ ಅಂತಕ್ಕಂಥದ್ದು. ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಸಮಾಜ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರುತ್ತೆ ಅನ್ನುವಂತಹ ಎಚ್ಚರಿಕೆ, ಅರಿವು ಇರಬೇಕಾದಂಥದ್ದು. ವೃತ್ತಿ
ಅಥವಾ ನೌಕರಿಯಲ್ಲಿ ನಿಮ್ಮ ನಡವಳಿಕೆಯಿಂದನೇ ನೀವು ತೊಂದರೆಯನ್ನು ಮಾಡಿಕೊಳ್ತೀರಿ ಅನ್ನುವಂಥದ್ದು. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಜನರ ನಿರೀಕ್ಷೆ ಸುಳ್ಳಾಗಬಹುದೇನೋ, ಆ ರೀತಿಯಲ್ಲಿ ಮಾಡಿಕೊಳ್ಳಬಾರ್ದು ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ, ಅದು ನಿಮಗೆ ತೊಂದರೆಯನ್ನು ಮಾಡುವಂಥದ್ದು. ನಿಮ್ಮ ನಡವಳಿಕೆ, ಕಠಿಣವಾದಂತಹ ಮಾತು, ನೇರ ನುಡಿ, ಇದಕ್ಕೆ ಕುಟುಂಬದವರೇ ನಿಮ್ಮನ್ನು ಆಕ್ಷೇಪ ಮಾಡ್ತಾರೆ. ಈ ರೀತಿ ಇರಬಾರ್ದು, ನೀನು ತಿದ್ದುಕೊಳ್ಬೇಕು ಅನ್ನುವಂತಹ ಒಂದು ಮಾತನ್ನು ಕುಟುಂಬದವರೇ ಹೇಳ್ತಾರೆ ಅಂತಾದರೆ ಅವರಿಗೆ ನಿಮ್ಮ ಬಗ್ಗೆ ಅಸಮಾಧಾನ ಇದೆ ಅನ್ನುವಂಥದ್ದು ಖಾತ್ರಿಯಾಗತ್ತೆ. ಅದನ್ನು ಬದಲಾಯಿಸ್ಕೊಳ್ಳಿ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾದ. ಕುಂಭರಾಶಿ, ನಿಂತು ಹೋಗಿದ್ದಂತಹ ಕೆಲಸಗಳು ಮತ್ತೆ ಆರಂಭವಾಗುವಂತಹ ಸೂಚನೆ ಇದೆ. ವಿನಾಕಾರಣ ಹಣವನ್ನು ಖರ್ಚು ಮಾಡಬೇಡಿ. ಆ ರೀತಿಯ ಒತ್ತಡಗಳು ನಿಮಗೆ ಈ ದಿವಸ ಎದುರಾಗುವಂಥದ್ದಿರಬಹುದು. ಆದರೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರಲಿ ಅನ್ನುವಂಥದ್ದು. ಮಾನಸಿಕವಾದಂತಹ ಸ್ಥಿರತೆ, ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ಸಂದರ್ಭಗಳು ತುಂಬ ಮುಖ್ಯವಾಗತ್ತೆ. ಎರಡನೆಯ ಮದುವೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ತೊಂದರೆ ಅಥವಾ ಸಮಸ್ಯೆ ಆಗುವಂಥದ್ದಿದೆ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಆದರೆ ನಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ಅಲ್ಲಿ ಬಹಳ ಮುಖ್ಯವಾಗ್ತಕ್ಕಂಥದ್ದು. ನಿರೀಕ್ಷಿತವಾದಂತಹ ಲಾಭವನ್ನು ಗಳಿಸೋದಕ್ಕೆ ಅವಕಾಶಗಳಿದೆ. ಶ್ರೀರಾಮನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾದ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಹೋಗಿ. ಜವಾಬ್ದಾರಿಯಿಂದ ಉದ್ಯೋಗದ ಸ್ಥಳದಲ್ಲಿ, ವೃತ್ತಿಯಲ್ಲಿ ನೀವು ವರ್ತಿಸಬೇಕಾದಂತಹ ದಿವಸವಾಗತ್ತೆ. ಬೇಜವಾಬ್ದಾರಿ ನಿಮಗೆ ಅವಮಾನವನ್ನು ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿ ಏನೋ ಒಂದು ರೀತಿಯ ನಷ್ಟವನ್ನು, ಕುತ್ತನ್ನು ತರ್ತಕ್ಕಂಥದ್ದು ಆಗಬಹುದು ಅನ್ನುವಂಥದ್ದು. ವಿದ್ಯಾರ್ಥಿಗಳು ತುಂಬ ಕಷ್ಟಪಡಬೇಕಾದಂತಹ ದಿವಸವಾಗಿರುತ್ತೆ. ಅಹಿತವಾದಂತಹ ಮಾತುಗಳು ಬಂದರೆ ನೀವು ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಮತ್ತಷ್ಟು ಇನ್ನಷ್ಟು ಆ ಮಾತುಗಳು ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಮನಸ್ಸು ಕೆಡ್ತಕ್ಕಂಥದ್ದು, ಇವೆಲ್ಲ ಆಗುವಂತಹ ಸಾಧ್ಯತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು. ಅದು ಯಾವುದೂ ಕೂಡ ನಿಮಗೆ ತೊಂದರೆಗೆ ಕಾರಣ ಅಂತ ಹೇಳಿ ಆಗದೇ ಇರುವಂಥದ್ದು. ಬಂಧುಗಳಲ್ಲಿ, ನೆಂಟರಿಷ್ಟರಲ್ಲಿ ಜಗಳವಾಗ್ತಕ್ಕಂಥದ್ದು, ಮಾತಿಗೆ ಮಾತು ಬೆಳೆಯುವಂಥದ್ದು, ಅಥವಾ ಅವರ ಜೊತೆಯಲ್ಲಿ ಏನೋ ವಾದವನ್ನು ಮಾಡಬೇಕಾದಂಥದ್ದು, ಆ ರೀತಿಯ ಸಂದರ್ಭಗಳು ಬರಬಹುದು ಅಂತ ಅರ್ಥ. ವೆಂಕಟರಮಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾದ.